ವಿಷಯ, ಇದಕ್ಕೆ ಮಿಲಿಟರಿ ಮಹಾದೇವ್ ಅಂತ ಹೆಸರು ಹೆಂಗ್ ಬಂತು ಅಂತ. ಮಿಲಿಟರಿ ಅಂತ ಹೆಸರು ಕೇಳಿದ್ಮೇಲೆ ನಮ್ಗೆ ಗೊತ್ತಾಗೋದು ಡಿಸಿಪ್ಲಿನ್, ಧೈರ್ಯ, ಶೌರ್ಯ. ಅದಕ್ಕೆ ಮಿಲಿಟರಿ ಅಂತ ಹೇಳಿದ್ರೆ ನಮ್ಗೆ ಇದು ನೆನಪು ಬರುತ್ತೆ. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಮಿಲಿಟರಿ ಮಹಾದೇವ್, ನಮ್ಮ ಬೆಳಗಾವಿಯಲ್ಲಿರುವಂಥ ಮಿಲಿಟರಿ ಮಹಾದೇವ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದು ಹೆಂಗಿದೆ ಅಂತ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಮತ್ತೆ ಇಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ನೋಡಿದ್ರೆ ಒಂದು ಝೂ ಇದೆ. ಝೂದಲ್ಲಿ ಯಾವ್ಯಾವ ಪ್ರಾಣಿಗಳದಾವ ಅಂತ ಹೇಳಿದ್ರೆ ಜಿಂಕೆ ಮತ್ತೆ ಮೊಲ, ಆಮೆ ಇವೆಲ್ಲ ಇದಾವೆ. ಅದರಲ್ಲಿ ನಂಗೆ ಇವತ್ತೊಂದು ವಿಷಯ ಗೊತ್ತಾಗಿರೋದೇನು ಅಂತ ಹೇಳಿದ್ರೆ, ಗಂಡು ಜಿಂಕೆ ಯಾವುದು, ಹೆಣ್ಣು ಜಿಂಕೆ ಯಾವುದು ಅಂತ ಗೊತ್ತಾಗಿರೋದು ನನಗೆ ಇವತ್ತು. ಅಲ್ಲಿ ಬೋರ್ಡ್ ಏನಂತ ಹಾಕಿದಾರೆ ಅಂತ ಹೇಳಿದ್ರೆ, ಪ್ರಾಣಿಗಳಿಗೆ ಏನು ತಿನ್ನಿಸ್ಲಿಕ್ಕೆ ಹೋಗಬಾರ್ದಂತೆ. ಹಾಗೇನಾದರೂ ತಿನ್ನಿಸ್ಬೇಕಂತಿತ್ತು ಅಂತ ಹೇಳಿದ್ರೆ ಅವ್ರ ಹತ್ರ ಡೊನೇಟ್ ಮಾಡಿದ್ರೆ ಅವ್ರು ಅದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ತಿನ್ನಿಸ್ಬಿಡ್ತಾರೆ. ಆ ಥರ ಬೋರ್ಡ್ ಹಾಕಿದ್ದಾರೆ, ಸ್ಟ್ರಿಕ್ಟಾಗಿ ಬೋರ್ಡ್ ಹಾಕಿದ್ದಾರೆ. ನಾ ಮತ್ತೆ ಈ ಪ್ರಾಣಿಗೆ ಏನು ಬೇಕು ಅದನ್ನು ಡೊನೇಟ್ ಮಾಡಿ ಬಂದಿದ್ದೀನಿ ಅಲ್ಲಿ.
ಹಂಗೆ ಇಲ್ಲಿ ಗಾರ್ಡನ್ನಲ್ಲಿ ಚಿಕ್ಕ ಮಕ್ಕಳು ಆಟ ಆಡಲಿಕ್ಕೆ ಆಟಿಕೆ ವ್ಯವಸ್ಥೆ ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತೀನಿ. ಚಿಕ್ಕ ಮಕ್ಕಳು ಆಟ ಆಡಲಿಕ್ಕೆ ಯಾವ ಥರ ಇದೆ ಅಂತ ತೋರಿಸಿದ್ದೀನಿ. ಇದನ್ನು ರೋಟರಿ ಕ್ಲಬ್ನವರು 2017-18ನಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರ ರೆಡಿ ಮಾಡಿಸಿದ್ದಾರೆ. ಮತ್ತು ಒಟ್ಟಿನಲ್ಲಿ ಸ್ಪಾಟ್ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದುಬಿಟ್ಟು ಎಂಜಾಯ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಬೆಳಗಾವಿಯಲ್ಲಿರುವಂಥ ಮಿಲಿಟರಿ ಮಹಾದೇವ್ ಯಾವ ಥರ ಇದೆ ಅನ್ನೋದನ್ನು ತೋರಿಸಿದ್ದೀನಿ. ಪಟ್ ಚೂಸ್ ಮಾಡಿ ಯಾವ್ದು ಬೇಕು ಹಿಂಗೆ ಕೊಡ್ತದೆ. 3 ಟಿ ಶರ್ಟ್, 1 ಪ್ಯಾಂಟ್. ಯಾವ್ದು ಬೇಕು ಸರ್? ಯಾವ್ದು ಬೇಕು ರೀ ಪ್ಯಾಂಟ್? ನೀವು ಕೊಡ್ಸೋದ್ರಿ ಸರ್? ಹಾಂ, ನಾನು ಕೊಡ್ಸಾ ಇದೀನಿ ತಗೋ. ಸರಿ ಕೊಡ್ಸಿ. ಹಾಂ 38 ಐತೆ ಮೇಲೆ ಐತಿ. 38 ಇಲ್ಲ 5:38. Oh my God! Wow! ಇನ್ನು ಏನೇ ಪರಿಚಯ ಮಾಡಿದಿಲ್ಲ ಇಷ್ಟೆಲ್ಲ ನೋಡಿ. ಎಲ್ಲ ಅರಿವಿ ಕಾಣತ್ತ ಮನೆ ನೋಡಿ. ಏನು ಮಾರಿ ಕಜರ್ ಬಿಜರ್ ಎಲ್ಲ ತಗೊಂಡು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಧನ್ಯವಾದಗಳು.